ಹಾಯ್ ಹಲೋ ಫ್ರೆಂಡ್ಸ್, ನಾನು ಇದೇ ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಯಾವತ್ತೂ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಯಾವುದೇ ರೀತಿಯ ವಾಯ್ಸ್ ಓವರ್ ಆಗಲಿ ನನಗಿದಿಲ್ಲ ಏನು ಅನ್ನೋದು ಗೊತ್ತಿಲ್ಲ. ಇದೆಲ್ಲ ಹೊಸದಾಗಿದೆ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ದಯವಿಟ್ಟು ನನಗೆ ಎನ್ಕರೇಜ್ ಮಾಡಿ, ಹೆಲ್ಪ್ ಮಾಡಿ. ನಾನು ಯಾವ ರೀತಿ ಮಾಡ್ಬೋದು ಮುಂದೆ ವಿಡಿಯೋಸ್ಗಳನ್ನು ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ. ನಾನು ಕೂಡ ಅದನ್ನು ಟ್ರೈ ಮಾಡ್ತೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ, ಓಕೆನಾ? ಮುಂದುವರಿಸ್ತಾ ಇದ್ದೀನಿ. ಇದು ನೆನ್ನೆ ವ್ಲಾಗ್ ಆಗಿರುತ್ತೆ. ನೆನ್ನೆ ಗಣೇಶ ಹಬ್ಬದ ವ್ಲಾಗು. ಗಣೇಶ ಹಬ್ಬಕ್ಕೆ ಪೂಜೆ ನೈವೇದ್ಯ ಎಲ್ಲ ನಾನೇ ಮಾಡಬೇಕಾಗಿತ್ತು. ಆದರೆ ನಾನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ನನ್ನ 4th ಡೇ ಇತ್ತು. ಹಾಗಾಗಿ ನೈವೇದ್ಯಕ್ಕೆ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದರು ನಮ್ಮತ್ತೆ. ನಮ್ಮತ್ತೆ ಅಂದರೆ 2ನೇ ಅತ್ತೆ. ಇಲ್ಲಿ ಅದಕ್ಕೋಸ್ಕರನೇ ನನ್ನ ಹಸ್ಬೆಂಡ್ ಅವರು ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅವರು ಮೊದಲು ಹಿಟ್ಟನ್ನು ರೆಡಿ ಮಾಡಿಕೊಂಡು ಬೇಳೆ ಎಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇವಾಗ ಮೋದಕಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಮೋದಕಕ್ಕೆ 2 ರೀತಿಯ ನಾವು ಹೂರಣನ ಮಾಡ್ಕೊಂಡಿದ್ದೀವಿ. ಒಂದು ಬೇಳೆ ಹೂರಣ, ಬೇಳೆ ಬೆಲ್ಲ ಹಾಕಿ ಹೂರಣ ಮಾಡಿದ್ದೀವಿ. ಸೆಕೆಂಡ್ ಒನ್ನು ಸೂಸ್ಲ, ನಮ್ಮ ಸೈಡೆಲ್ಲ ಸೂಸ್ಲ ಅಂತ ಹೇಳ್ತಾರೆ. ಅದರಲ್ಲಿ ಪುಟಾಣಿ ಹಿಟ್ಟು, ಪುಟಾಣಿ ಮೀನ್ಸ್ ಹುರಿಗಡಲೆ ಹಿಟ್ಟು, ಶೇಂಗಾ ಹುರಿದು ಅದರದ್ದು ಹಿಟ್ಟಿರುತ್ತೆ. ಜೊತೆಗೆ ಕೊಬ್ಬರಿ, ಗಸಗಸೆ, ಎಳ್ಳು ಹುರಿದು, ಈ ರೀತಿಯೆಲ್ಲ ಬೆಲ್ಲ, ಇದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಅದು ಒಂದು ರೀತಿಯ ಸುಸ್ಲ ಆಗಿರುತ್ತೆ. ಇದನ್ನು ತುಂಬಿ ಮೋದಕನ ರೆಡಿ ಮಾಡ್ಕೋತಾರೆ. ಇವಾಗ ನೋಡಿ, ಅದರಲ್ಲಿ ತುಂಬಿ ನಿಧಾನಕ್ಕೆ ಮಾಡ್ತಾಯಿದ್ದಾರೆ ಅವರು. ತುಂಬ ನೀಟಾಗಿ ಮಾಡ್ತಾರೆ, ಆದರೆ ತುಂಬ ಸ್ಲೋ. ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಇದು ಮೋದಕ ಮಾಡ್ತಾಯಿದ್ದಾರೆ. 21 ಮೋದಕ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ 5 ಮಾತ್ರ ಮಾಡಿ ಅಂತ ಹೇಳಿದ್ದೀನಿ ನಾನು. ಕರ್ಗಡುಬು, ಅದನ್ನು ಬೇಳೆ ಕರ್ಗಡುಬು ಮಾಡ್ತಾಯಿದ್ದಾರೆ. ಹೀಗೆ ನೋಡ್ತಾ ಹೋಗಿ ಫ್ರೆಂಡ್ಸ್. ನಾನು ಯಾವ ರೀತಿ ವ್ಲಾಗ್ ಮಾಡಬೇಕು ಅನ್ನೋದೇ ನಿಜವಾಗ್ಲೂ ನನಗೆ ಅರ್ಥ ಆಗಲಿಲ್ಲ ಫಸ್ಟ್ ಟೈಮಲ್ಲಿ. ಮೊದಲೆಲ್ಲ ನಾನು ದೇವ್ರದ್ದು ಅದೆಲ್ಲ ನಂದು ಶಾರ್ಟ್ ವಿಡಿಯೋಸ್ ಇದ್ದಾವೆ, ಬೇಕಾದ್ರೆ ಚೆಕ್ ಮಾಡ್ಕೊಂಬನ್ನಿ. ನಂತರ ಈ ರೀತಿಯ ವ್ಲಾಗನ್ನು ಮಾಡೋಣ ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ, ನಿಮ್ಮದೆಲ್ಲದು ಸಪೋರ್ಟ್ ಸಿಕ್ತು ಅಂತಂದರೆ ಖಂಡಿತ ನಾನು ಒಳ್ಳೊಳ್ಳೆ ವ್ಲಾಗ್ಸ್ ತರ್ತೀನಿ. ಕಂಟೆಂಟ್ ಯಾವ ರೀತಿ ತೊಗೋಬೇಕು, ಹೇಗೆ ತೊಗೋಬೇಕು ಅನ್ನೋದು ಕೂಡ ನನಗೆ ಯಾವುದೂ ಗೊತ್ತಿಲ್ಲ. ಎಲ್ಲರೂ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಮಾಡ್ತಾಯಿಲ್ಲ, ಬಟ್ ಎಲ್ಲರೂ ವ್ಲಾಗಿಂದ ನಾನು ಇನ್ಸ್ಪಿರೇಷನ್ ತೊಗೊಂಡಿದ್ದೀನಿ. ಅವ್ರು ಮಾಡ್ತಾಯಿರೋದು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರಲ್ವ, ನಮ್ಮ ಥರನೇ ಸೇಮ್ ಮಾಡ್ತಾಯಿದ್ದಾರೆ ಅವರು ಕೂಡ. ಅವ್ರಿಗಿಂತ ನಾವು ಚೆನ್ನಾಗೇ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ನಾವು ವ್ಲಾಗ್ಲನ್ನೇ ಯಾಕೆ ಮಾಡಬಾರ್ದು? ಅದನ್ನು ಜನರಿಗೂ ತೋರಿಸ್ಬೋದಲ್ವಾ? ನಮಗೇನು ಗೊತ್ತಿರುತ್ತೆ ಅದನ್ನು ಜನರಿಗೆ ತಿಳಿಸಿದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅವರಿಂದ ನಾವು ಏನನ್ನೋದನ್ನು ಕಲ್ಕೋಬೋದು. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಓನ್ಲಿ ನಾವೇನಾದರೂ ಗೊತ್ತಿಲ್ಲ ತಿಳ್ಕೊಳೋದಕ್ಕಿಂತ ಒಂದು ಬಾಂಧವ್ಯ ಥರನೂ ಬೆಳೆಯುತ್ತೆ. ನಮಗೋಸ್ಕರ ಹಾರೈಸೋರು ಕಡಿಮೆ ಇದ್ದಾಗ ದಯವಿಟ್ಟು ಸಬ್ಸ್ಕ್ರೈಬರ್ಸೇ ನಮ್ಮನ್ನು ಹಾರೈಸಿದ್ದಾರೆ ಕೆಲವೊಂದು ಸಲ. ಹಾಗಾಗಿ ನನಗೆ ಈ ಪ್ಲ್ಯಾಟ್ಫಾರ್ಮ್ ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀನಿ. ಆಲ್ಮೋಸ್ಟ್ ನನಗೆ ಯಾವ ಫ್ರೆಂಡೂ ಇಲ್ಲ, ಓನ್ಲಿ ನಾನು, ನನ್ನ ಹಸ್ಬೆಂಡ್ ಇರೋದು. ನಮ್ಮ ಮಾವ, ಸಣ್ಣತ್ತೆ ಅವರೆಲ್ಲ ಇದ್ದಾರೆ, ಆದರೆ ನಾವು ಸಪ್ರೇಟಾಗಿದ್ದೀವಿ. ಇದ್ರ ಬಗ್ಗೆ ನನ್ನ ಬಗ್ಗೆ ಪರಿಚಯನ ನಾನು ಒಂದು ಸಲ ನಿಮಗೆ ತಿಳಿಸ್ತೀನಿ. ನೋಡೋಣ ಮುಂದೆ ಯಾವ ರೀತಿ ಕಂಟೆಂಟ್ ತೊಗೊಂಬರ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ. ನೀವು ಕೂಡ ನನಗೆ ಹೆಲ್ಪ್ ಮಾಡಿ, ನಾನು ಯಾವ ರೀತಿ ಇಂಪ್ರೂವ್ ಆಗಬಹುದು, ಯಾವ ರೀತಿ ಮಾಡಬಹುದು ಅನ್ನೋದನ್ನು ದಯವಿಟ್ಟು ಹೇಳ್ಕೊಡಿ ನನಗೆ, ಓಕೆನಾ? ಇಲ್ಲಿ ನೋಡಿ, ಮೋದಕಗಳನ್ನು ಕರೀತಾ ಇದ್ದಾರೆ. ತುಂಬಾ ನಿಧಾನವಾಗಿ ಅವರೆಲ್ಲ ಮಾಡ್ತಾಯಿರೋದು. ಅದು ಆ್ಯಕ್ಚುಲಿ ಕೆಲವೊಂದು ಮೋದಕಗಳು ಹೇಗಾಗ್ಬಿಟ್ಟಿದೆ ಅಂದರೆ ಉಲ್ಟಾ ಹಾಕುವಾಗ ಅದು ಪಲ್ಟಿ ಆಗಿಬಿಟ್ಟಿದೆ. ಅದನ್ನು ಸೀದಾ ಮಾಡಿ ಈ ರೀತಿ ಕರಿ ಅಂತ ಹೇಳಿದ ಮೇಲೆ ಅವರು ಕರೀತಾ ಇದ್ದಾರೆ. ಮತ್ತು ಫ್ರೆಂಡ್ಸ್, ನನಗೆ ಯಾವ ರೀತಿ ವಿಡಿಯೋ ಮಾಡಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ಸಲ್ಲಿ ಹಾಕಿ. ನಾನು ಆ ರೀತಿ ವಿಡಿಯೋಗಳನ್ನು ರೆಡಿ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ನಮ್ಮದು ಬೇಸಿಕಲಿ ಇರೋದು ನಾವು ಬ್ಯಾಂಗ್ಳೂರು. ಇವಾಗ ದಯವಿಟ್ಟು ನನಗೆ ಯಾವ ರೀತಿ ಕಂಟೆಂಟ್ ಬೇಕು ದಯವಿಟ್ಟು ತಿಳಿಸ್ಕೊಡಿ, ಓಕೆನಾ?
ನೋಡಿ ಲಾಸ್ಟಿಗೆ ಒಂದೆರಡು ಕ್ಲಿಪ್ಸ್ ಮಾತ್ರ ಆ್ಯಡ್ ಮಾಡಿಸಿದ್ದೀನಿ, ನಾನು ಪೂಜೆ ಮಾಡೋದನ್ನೇ ಮರೆತು ಬಿಟ್ಟಿದ್ದೀನಿ. ಶಾರ್ಟ್ ವಿಡಿಯೋದಲ್ಲಿ ನಾನು ಪೂಜೆದು ವ್ಲಾಗ್ನ ಹಾಕ್ತೀನಿ. ಓಕೆನಾ?